ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ? ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಇವಾಗ ಸಾಕಷ್ಟು ಚಾನಲ್ ತಿಳಿಸ್ತಾ ಇದ್ದಾರೆ. ಕೆಲವೊಬ್ಬರು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ನಿಜವಾಗ್ಲೂ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನ ಒಂದು ಗುಡ್ ನ್ಯೂಸ್ ಕೂಡ ಇದೆ. 31ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ. ಹಾಗಾದ್ರೆ 31ನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನ ಪಿಂಚಣಿ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 30ನೇ ಕಂತಿನ ಹಣದ ಬಗ್ಗೆನೇ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಬಿಡುಗಡೆ ಆಯಿತಾ, ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತಾ, ಯಾವಾಗ ಬಿಡುಗಡೆ ಆಯಿತು, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ. ನಮ್ದು ಈ ಡಿಸ್ಟಿಕ್ಕು ನಮ್ಗೆ 30ನೇ ಕಂತಿನ ಹಣ ಬಂದಿಲ್ಲ, ನಮ್ದು ಆ ಡಿಸ್ಟಿಕ್ಕು ಇನ್ನೂ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ 30 ಆಲ್ರೆಡಿ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಬೆಳಗ್ಗೆ 10 ಗಂಟೆಗೆ, ಮಧ್ಯಾಹ್ನ 1 ಗಂಟೆಗೆ. ಸೊ ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಬಿಡುಗಡೆ ಆಗಿದೆಯಾ ಇಲ್ವಾ, ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆಯಾ ಇಲ್ವಾ ಅಂತ ನೋಡೋದಾದರೆ ಇನ್ನೂ ಕೂಡ 30ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಬಿಡುಗಡೆ ಹಂತಕ್ಕಂತೂ ಬಂದಿದೆ. ಎರಡೂ ಕಂತಿನ ಹಣ ಅಂದರೆ 30, 31ನೇ ಕಂತಿನ ಹಣ, ಎರಡೂ ಕಂತಿನ ಹಣ 5,000 ಕೋಟಿನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿದ್ದಾರೆ. ಸೊ 2 ಕಂತಿನ ಹಣನೂ ಕೂಡ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿದೆ. 30ನೇ ಕಂತಿನ ಹಣನೂ ಕೂಡ ಆಲ್ರೆಡಿ ಪ್ರೋಸೆಸ್ಸು ಕೂಡ ಆಗಿದೆ. ಅಂದರೆ DBTಗೂ ಕೂಡ ಕೊಟ್ಟಾಗಿದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ 30ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು. ಈಗ ಅಂದರೆ ಇವಾಗೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು, ಅಥವಾ ಸಂಜೆ ಆಗ್ಬೋದು, ನಾಳೆ ಆಗ್ಬೋದು. ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು 10 ದಿನದಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅವ್ರು 10 ದಿನ ಹೇಳಿದ್ದಾರೆ ಅಂದರೆ 10 ದಿನಕ್ಕೆ ಬರಲ್ಲ, ಟೈಮಲ್ಲಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇವಾಗ 10 ದಿನ ಅಂತ ಹೇಳಿರ್ತಾರೆ, 2 ದಿನಕ್ಕೆ ಬರುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಒಂದು 10 ದಿನ ಅಂತ ಹೇಳಿದರೆ ಒಂದು 15 ದಿನ ಆಗುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಈ ಮಂತು ಮುಗಿಯೋದ್ರೊಳಗಡೆ ಅಂತೂ 100% ನಿಮಗೆ 30ನೇ ಕಂತಿನ ಹಣವಂತೂ ಜಮಾ ಆಗೇ ಆಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಹಣನ DBTಗೆ ಕೊಟ್ಟು ಆಲ್ಮೋಸ್ಟ್ ಒಂದು 4-5 ದಿನ ಮೇಲಾಗಿದೆ. ಸೊ ಹಾಗಾಗಿ ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಜಮಾ ಆಗ್ಬೋದು. ಹೇಳಿದಾಗೆ ನಾನು ಇವಾಗ ವಿಡಿಯೋ ಹಾಕಿದ್ದೀನಿ ಅಂತಂದರೆ ಈ ವಿಡಿಯೋಗೆ ಕಮೆಂಟು ಕೂಡ ಬರ್ಬೋದು, 30 ನಮಗೆ ರಿಸೀವ್ ಆಯ್ತು ಇವಾಗ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎನಿ ಟೈಮ್ ಬರುತ್ತೆ. ಇನ್ ಕೇಸ್ ಸಡನ್ನಾಗಿ ಏನಾದರೂ ಜಮಾ ಆಗೋಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಮತ್ತೆ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೂ ಏನಾದರೂ 30ನೇ ಕಂತಿನ ಹಣ ಜಮಾ ಆಯಿತು, ರಿಸೀವ್ ಆಯಿತು ಅಂತಂದರೆ ಕಮೆಂಟ್ ಮೂಲಕ ಖಂಡಿತವಾಗ್ಲೂ ತಕ್ಷಣವೇ ತಿಳಿಸ್ಕೊಡಿ. ಸದ್ಯದ ಮಟ್ಟಿಗಂತೂ ಇನ್ನು ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ, ಯಾರಿಗೂ ಕೂಡ 30ನೇ ಕಂತಿನ ಹಣ ಬಂದಿಲ್ಲ. ಇನ್ನು ಬಿಡುಗಡೆ ಪ್ರಾರಂಭ ಆಗಿಲ್ಲ, ಅಂದರೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ, ಬಿಡುಗಡೆ ಹಂತಕ್ಕೆ ಬಂದಿದೆ. ಇನ್ನು ಆಲ್ಮೋಸ್ಟ್ ಒಂದು 90% ಅಂತೂ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ. ಇನ್ನೊಂದು 10% ಅಂತ ಅಂದ್ಕೊಳ್ಳಿ, ಅಂದರೆ ಅದೇ ಬಿಡುಗಡೆ ಆಗೋದನ್ನೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಹಾಗಾಗಿ ಇನ್ ಕೇಸ್ ಇವತ್ತೇ ಆಯಿತು ಅಂತಂದರೆ ಸಂಜೆ ಅಷ್ಟರಲ್ಲಿ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಅಥವಾ ಇವತ್ತಾಗಲಿಲ್ಲ ಅಂತಂದರೆ ನಾಳೆ, ಈ ವಾರದಲ್ಲಿ ಇನ್ನೂ 10 ಡೇಸ್ ಅಂತ ಟೈಮ್ ಹೇಳಿದ್ದಾರೆ. ಇನ್ ಕೇಸ್ ಬರಲಿಲ್ಲ ಅಂದ್ರೂ ಕೂಡ ಈ ತಿಂಗಳು ಮುಗಿಯೋದ್ರೊಳಗಡೆ ಅಂತೂ 30ನೇ ಕಂತಿನ ಹಣ ಬಂದೇ ಬರುತ್ತೆ. ಇವತ್ತೇ ಏನಾದರೂ 30 ರಿಲೀಸ್ ಆಯಿತು ಅಂತಂದರೆ ಇವಾಗ ಆಲ್ರೆಡಿ 31ನೇ ಕಂತಿನ ಹಣ ಕೂಡ ಹಣಕಾಸು ಇಲಾಖೆಯಿಂದ ರಿಲೀಸ್ ಆಗಿದೆ. ಸೊ ಅದನ್ನು ಕೂಡ ಏನಾದರೂ DBT ಕೊಟ್ಟಿದ್ದಾರೆ ಅಂತಂದರೆ ಈ ಮಂತ್ ಮುಗಿಯೋ ಅಷ್ಟರೊಳಗೆ, ಈ ತಿಂಗಳು ಮುಗಿಯೋ ಅಷ್ಟರೊಳಗೆ, ಇವತ್ತು ಆಲ್ರೆಡಿ 20ನೇ ತಾರೀಕು ಅಲ್ವಾ. ಸೊ ಇವತ್ತೇನಾದರೂ 30 ರಿಲೀಸ್ ಆಯಿತು ಅಂತಂದರೆ ಒಂದು 4-5 ದಿನದಲ್ಲೇ ಒಂದು 80% ಜನಗಳಿಗೆ ಬಂದುಬಿಡ್ತು. ಇವಾಗ ಕಳೆದ ಕಂತುಗಳನ್ನ ತುಂಬ ಸ್ಪೀಡಾಗಿ ಹಾಕ್ತಾ ಇದ್ದಾರಲ್ವ, ಸೊ ಅದೇ ಸ್ಪೀಡಲ್ಲಿ ಬಂತು ಅಂತಂದರೆ 31ನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲಿ ರಿಲೀಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಇವಾಗ ಆಲ್ರೆಡಿ 2 ಕಂತಿಂದು ಕೂಡ ಹಣ ರೆಡಿ ಇರೋದ್ರಿಂದ ಯಾವ ಕ್ಷಣದಲ್ಲಾದರೂ ಕೂಡ 2 ಕಂತುಗಳು ಕೂಡ ಬರ್ಬೋದು. 30 ಅಂತೂ 2 ಬರಲಿಲ್ಲ ಅಂದರೆ 1 ಅಂತೂ 100% ಈ ತಿಂಗಳಲ್ಲಿ ಬರುತ್ತೆ. ಸೊ 31 ಕೂಡ ಬರುತ್ತೆ. ಅದ್ರ ಬಗ್ಗೆಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು. 2 ಕಂತಿಂದು ಕೂಡ ನಾನು ಆಲ್ರೆಡಿ ಹಣನ ನಮ್ಮ ಇಲಾಖೆಗೆ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ 1 ವರ್ಷಕ್ಕೆ ಎಷ್ಟು ಗೃಹಲಕ್ಷ್ಮಿ ಯೋಜನಾ ಹಣ ಆಗುತ್ತೆ, 28,000 ಕೋಟಿ, ಅಷ್ಟು ಹಣನೂ ಕೂಡ ನಾವು ಆಲ್ರೆಡಿ ತೆಗೆದಿಟ್ಟಿದ್ದೀವಿ. ಯಾರೇ ಏನೇ ಹೇಳಿದ್ರು ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದಿಲ್ಲ, ನಿಲ್ಲಿಸ್ಬಿಡ್ತಾರೆ, ಸರ್ಕಾರ ದಿವಾಳಿ ಆಗುತ್ತೆ ಅಂದರೆ ಯಾರೂ ನಂಬೋದಕ್ಕೆ ಹೋಗ್ಬೇಡಿ. ನಾವು ಆಲ್ರೆಡಿ 1 ವರ್ಷಕ್ಕೆ ಬೇಕಾಗಿರುವಂಥ ಹಣನ ನಾವು ತೆಗೆದಿಟ್ಟಿದ್ದೀವಿ. ನಿಮಗೆ ಗೃಹಲಕ್ಷ್ಮಿ ಹಣಕ್ಕಂತೂ ಮೋಸ ಇಲ್ಲ, ಪ್ರತಿ ತಿಂಗಳು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಭರವಸೆನ ಕೊಟ್ಟಿದ್ದಾರೆ. ಸೊ ಅದು ಬಂದಾಗುತ್ತೆ ಅನ್ನೋದ್ರ ಬಗ್ಗೆ ಅದೇ ರೀತಿ ಇದು ಡೌಟ್ ಏನೂ ಇಲ್ಲ. 100% ಬಂದೇ ಬರುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣನ ಇದೇ ರೀತಿಯಾಗಿ ಕೊಡ್ತಾರೆ. ಲೇಟ್ ಆಗ್ಬೋದು, 1 ತಿಂಗಳು 2 ತಿಂಗಳು, ಹೆಚ್ಚಂದರೆ 4-5 ತಿಂಗಳು ಕೂಡ ಲೇಟ್ ಆಗ್ಬೋದು. ಬಟ್ ಪೆಂಡಿಂಗ್ ಇರೋದೆಲ್ಲನೂ ಕೂಡ ಕ್ಲಿಯರ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಕೊಡ್ತಾರೆ ಅನ್ನೋ ಒಂದು ಹೋಪ್ಸು ಗ್ಯಾರಂಟಿ ಇದ್ದೇ ಇರುತ್ತೆ. 30ನೇ ಕಂತಿನ ಹಣನೂ ಕೂಡ ಅಷ್ಟೇ. ಈ ಬಿಡುಗಡೆ ಆಯಿತು ಸಡನ್ನಾಗಿ ಅಂತಂದರೆ ಖಂಡಿತವಾಗ್ಲೂ ತಕ್ಷಣವೇ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಇನ್ನೂ ಬಿಡುಗಡೆ ಆಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ. 31 ಕೂಡ ಆದಷ್ಟು ಬೇಗನೆ ಬರುತ್ತೆ.
ಸೊ ಆ ಹಣನೂ ಕೂಡ ರೆಡಿ ಇರೋದ್ರಿಂದ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ತುಂಬ ಜನ ನಮ್ಗೆ 29 ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಹಾಕ್ತಾನೆ ಇದ್ದಾರೆ. ಖಂಡಿತವಾಗ್ಲೂ ಬರುತ್ತೆ. ನಿಮಗೆ 30ನೇ ಕಂತಿನ ಹಣ ರಿಲೀಸ್ ಆಯಿತು ಅಂತಂದರೆ ತಕ್ಷಣ ನಿಮ್ಗೆ 29 ಕೂಡ ಬರುತ್ತೆ, 30ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಖಂಡಿತವಾಗ್ಲೂ ಬಂದೇ ಬರುತ್ತೆ, ಮೋಸ ಅಂತೂ ಆಗಲ್ಲ. ನಿಮಗೆ ತುಂಬ ಲಾಂಗ್ ಗ್ಯಾಪ್ ಅಂದರೆ ಒಂದು 26, 27, 28 ಇಷ್ಟು ಕಂತುಗಳು ಬಂದಿಲ್ಲ ಅಂದರೆ ತಕ್ಷಣ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಏನಾಗಿದೆ ಅಂತ ಕೇಳ್ಕೊಂಡು ಏನಾದರೂ ರಿಜೆಕ್ಟ್ ಆಗಿದ್ರೆ ಮತ್ತೆ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗುತ್ತೆ. ಅಥವಾ ಏನಾದರೂ ತೊಂದರೆ ಆಗಿದೆ ಸರಿ ಮಾಡ್ಕೊಳ್ಳಿ, ಪೆಂಡಿಂಗ್ ಇರೋದೆಲ್ಲ ಬರುತ್ತೆ ಅಂತಂದರೆ ನೀವು ಸರಿ ಮಾಡ್ಕೊಬೋದು. ಸೊ ಆ ಒಂದು ಪ್ರೊಸೆಸ್ನೇ ಫಾಲೋ ಮಾಡಬೇಕಾಗುತ್ತೆ. ಏನೂ ತೊಂದರೆ ಇಲ್ಲ. 29 ಮಾತ್ರನೇ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಈಗ ಎಷ್ಟೋ ಜನ ತುಂಬ ಬೇಜಾರು ಕೂಡ ಆಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ 2 ತಿಂಗಳು ಬರಬೇಕು. ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳದ್ದು 2 ಬರಬೇಕು. ಕೆಲವೊಬ್ಬರಿಗೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳ ಪಿಂಚಣಿ ಹಣ ಬರಬೇಕು. ಆಲ್ಮೋಸ್ಟ್ ಈ ಪಿಂಚಣಿ ಪಡೆಯುವಂಥವ್ರು ಎಲ್ಲರೂ ಕೂಡ ಬಡವರಂಥವರೇ ಇರ್ತಾರೆ. ಯಾಕಂತಂದರೆ ಈ ಪಿಂಚಣಿಗೆ ಮೇಲೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಹೇಳ್ಬೇಕಂತಂದರೆ ಈಗ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಯಸ್ಸಾದಂಥವ್ರು ಯಾರು ನೋಡ್ಕೊತಾ ಇರ್ತಾರೋ ಇಲ್ವೋ ಈ ದುಡ್ಡೇ ಅವ್ರಿಗೆ ಆಧಾರ ಆಗಿರುತ್ತೆ, ಊಟಕ್ಕೆ ಎಲ್ಲದಕ್ಕೂ ಮೆಡಿಷನ್ಗಾಗಲಿ. ಸೊ ಅಂಥವ್ರಿಗೆ ತುಂಬ ಬೇಜಾರಾಗಿರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ಪ್ರತಿ ಬಾರಿನೂ ಕೂಡ ನನ್ನ ಚಾನಲ್ ಅಷ್ಟೇ ಅಂತಲ್ಲ, ಸಾಕಷ್ಟು ಚಾನಲ್ಗಳಲ್ಲಿ ಹಾಗೆ ವಿರೋಧ ಪಕ್ಷದವರು ಕೂಡ ತಿಳಿಸ್ತಾ ಇದ್ದಾರೆ, ನೀವು ಪಿಂಚಣಿ ಹಣನ ರಿಲೀಸ್ ಮಾಡಿಲ್ಲ, ಅವರಿಗೆ ಬೇಗ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಇದು ಆಲ್ರೆಡಿ ಸರ್ಕಾರದ ಗಮನಕ್ಕೂ ಕೂಡ ಹೋಗಿದೆ. ಇವಾಗ 2 ತಿಂಗಳದ್ದು ಕೊಡಬೇಕು, ಆ ಜೊತೆಗೆ ಇನ್ನೂ ಸ್ವಲ್ಪ ಜನಕ್ಕೆ ನಾವು 3 ತಿಂಗಳದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ತಿಂಗಳು ಮುಗಿಯೋಷ್ಟರಲ್ಲಿ ಬಹುಶಃ ಒಂದಾದರೂ ರಿಲೀಸ್ ಮಾಡ್ತಾರೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡೋಣ. ಸೊ ಹಾಗಾಗಿ ಸರ್ಕಾರಕ್ಕೆ ಆಲ್ಮೋಸ್ಟ್ ತಲುಪೋರ್ಗೂ ಕೂಡ ಹೆಚ್ಚೆಚ್ಚು ಜನ ಸಪೋರ್ಟ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ, ರಿಲೀಸ್ ಇವಾಗಾಗುತ್ತಾ ಅವಾಗಾಗುತ್ತಾ ಅಂತ. ಸದ್ಯದ ಮಟ್ಟಿಗಂತೂ ಇನ್ನೂ ಕೂಡ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಆಗಿಲ್ಲ. ಏಪ್ರಿಲ್ ಮತ್ತು ಮೇದು, ಕೆಲವೊಬ್ಬರಿಗೆ ಮಾರ್ಚಿಂದು ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದೀನಿ. ಸೊ ಒಂದು ಸರಿ ಬಿಡುಗಡೆ ಆಯಿತು ಅಂತಂದರೆ ಎಲ್ರಿಗೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಡುಗಡೆ ಆಗಬೇಕು ಅಷ್ಟೇ. ಸರ್ಕಾರನೂ ಕೂಡ ಇವಾಗ ಸತ್ತಿರೋರ ಅಕೌಂಟಿಗೆಲ್ಲ ಹೋಗ್ತಾ ಇದ್ದಲ್ಲ, ಸೊ ಅದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಸ್ವಲ್ಪ ತಡೆ ಹಿಡಿದಿದ್ದೀವಿ. ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಕೊಡಲ್ಲ ಅಂತೇನಿಲ್ಲ, ಬಿಡುಗಡೆ ಮಾಡ್ತೀವಿ, ಅದನ್ನೆಲ್ಲ ಸ್ವಲ್ಪ ಕ್ಯಾನ್ಸಲೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇನ್ ಕೇಸ್ ಇವತ್ತೇ ಆಯಿತು ಅಂತಂದರೆ ನಾನು ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ, ಪಿಂಚಣಿ ಹಣ ರಿಲೀಸ್ ಆಗಿದೆ ಅಂತ ನೋಡಿ ಅಂತ ಹೇಳ್ಬಿಟ್ಟು. ಸಾಕಷ್ಟು ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ, ಇಷ್ಟು ಜಿಲ್ಲೆಗೆ ಬಂದಿದೆ, ಅಷ್ಟು ಜಿಲ್ಲೆಗೆ ಬಂದಿದೆ, ಹೆಚ್ಚಿಗೆ ಆಗಿದೆ ಹಂಗೆಲ್ಲ ತಿಳಿಸ್ತಾ ಇರ್ತಾರೆ. ಖಂಡಿತವಾಗ್ಲೂ ಇಲ್ಲ. ಹೆಚ್ಚಿಗೆ ಈಗ ಕೊಡೋ ದುಡ್ಡನ್ನೇ ಕೊಡ್ತಾ ಇಲ್ಲ ಇವರು. ಖಂಡಿತವಾಗ್ಲೂ ಹೆಚ್ಚಿಗೆ ಮಾಡಿ ಕೊಡ್ತಾರೆ ಅಂತಂದರೆ ಅದು ನಂಬುವಂಥ ಮಾತೇ ಅಲ್ಲ. ಇನ್ನು ಬಿಡುಗಡೆನೂ ಕೂಡ ಆಗಿಲ್ಲ, ಯಾರಿಗೂ ಕೂಡ ಬಂದಿಲ್ಲ, ಹೆಚ್ಚಿಗೆನೂ ಕೂಡ ಆಗಿಲ್ಲ. ಆ ರೀತಿ ಏನಾದರೂ ಆಗಿತ್ತು ಅಂತಂದರೆ ಅಫಿಷಿಯಲಿ ವಿತ್ ಪ್ರೂಫ್ ಸಮೇತ ನಾನು ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕಂತೂ ಬಂದಿಲ್ಲ. ಯಾರಿಗಾದ್ರೂ ಬಂದಿದೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.